ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಂಜಾನ್ ತಿಂಗಳು ಆರಂಭ ಆಗಿದೆ. ಈಗ ಇರಾನ್ ಮೇಲೆ ದಾಳಿ ಮಾಡೋದು ಬೇಡ ಅಂತ ಅಮೆರಿಕ ಸುಮ್ಮನಾಗಿದೆಯಾ? ಇರಾನ್ ವಿರುದ್ಧ ಕಾದಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ತಯಾರಿಗಳು ಬೇಕಾಗಿರೋದ್ರಿಂದ ಸಮಯಾವಕಾಶವನ್ನು ತಗೊಳ್ತಾ ಇದೆಯಾ? ಇಂಥ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅಮೆರಿಕ ಅಲ್ಲಿಗೆ ತಂದಿಳಿಸ್ತಾ ಇರೋ ಆಯುಧಗಳು. ಅವರು ಇತಿಹಾಸದಲ್ಲೇ ಮೊದಲ ಬಾರಿಗೆ ತಮ್ಮ ಅತ್ಯಾಧುನಿಕ ಹಾಗೂ ಜಗತ್ತಿನ ಅತ್ಯಂತ ಬಲಿಷ್ಠ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಇಸ್ರೇಲ್ನ ಬೇಸಿಗೆ ತಂದಿಳಿಸಿದ್ದಾರೆ. ಆ ವಿಮಾನಗಳ ಒಂದು ಇಡೀ ಸ್ಕ್ವಾಡ್ರನ್ ಅಲ್ಲಿ ಒಂದೇ ಒಂದು ಆದೇಶಕ್ಕಾಗಿ ಕಾಯ್ತಾ ನಿಂತಿದೆ. ಈ ಬಾರಿ ಆ ಯುದ್ಧ ವಿಮಾನಗಳನ್ನು ಅಮೆರಿಕ ಇರಾನ್ ವಿರುದ್ಧ ಪರೀಕ್ಷೆ ಮಾಡಿಬಿಡುತ್ತಾ ಅನ್ನೋ ಆತಂಕ ಇರಾನ್ ಅನ್ನ ಕಾಡ್ತಾ ಇದ್ದಂತಿದೆ. ಹಾಗಾದ್ರೆ ಯಾವುದು ಆ ಯುದ್ಧ ವಿಮಾನ? ಅದನ್ಯಾಕೆ ಇಸ್ರೇಲ್ನ ಏರ್ ಬೇಸ್ ಅಲ್ಲಿ ಇಡಲಾಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಂಜಾನ್ಗೂ ಮೊದಲೇ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿಬಿಡುತ್ತೆ ಅನ್ನೋ ನಿರೀಕ್ಷೆಗಳಿದ್ವು. ಆದರೆ ಅಮೆರಿಕ ಆ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಆರಂಭ ಆಗಿದ್ದೇ ಆದರೆ ಅದು ಇಡೀ ಮಧ್ಯಪ್ರಾಚ್ಯಕ್ಕೆ ಆವರಿಸಿಕೊಳ್ಳುತ್ತೆ. ಇದರಿಂದ ಅಮೆರಿಕದ ಮಿತ್ರರು ಅಂತ ಕರೆಸ್ಕೊಳ್ತಾ ಇರೋ ಅರಬ್ ದೇಶಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೀಡಾಗತ್ವೆ. ರಂಜಾನ್ ಮಾಸವನ್ನು ಅರಬರು ಅತ್ಯಂತ ಪವಿತ್ರ ಮಾಸ ಅಂತ ಭಾವಿಸೋದ್ರಿಂದ ಈ ಸಂದರ್ಭದಲ್ಲಿ ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಅಮೆರಿಕ ಇಲ್ಲಿ ರಂಜಾನ್ ಮುಗಿಲಿ ಅಂತ ಕಾಯ್ತಿರೋ ಹಾಗಿದೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೊಂದು ಸುತ್ತಿನ ನ್ಯೂಕ್ಲಿಯರ್ ಮಾತುಕತೆ ನಡೆದಿದೆ. ಈ ಬಾರಿ ಕೂಡ ಎರಡೂ ದೇಶಗಳು ಒಂದು ಸರಿಯಾದ ನಿರ್ಧಾರಕ್ಕೆ ಒಪ್ಪಂದಕ್ಕೆ ಬರೋದರಲ್ಲಿ ವಿಫಲ ಆಗಿವೆ. ಈ ಮಧ್ಯೆ ಅರಬ್ ದೇಶಗಳು ಕೂಡ ಈ ಸಮಸ್ಯೆಗೆ ಇರಾನಿನ ಆಡಳಿತವನ್ನು ಬದಲಿಸೋದೊಂದೇ ಪರಿಹಾರ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಅಮೆರಿಕ ತನ್ನ ಅತ್ಯಂತ ಬಲಿಷ್ಠ ಹಾಗೂ ಜಗತ್ತಿನ ಅತಿ ಶಕ್ತಿಶಾಲಿ ಯುದ್ಧ ವಿಮಾನ ಅಂತ ಕರೆಸಿಕೊಳ್ತಾ ಇರುವ F-22 ರಾಫ್ಟರ್ಗಳನ್ನು ಇಸ್ರೇಲಿಗೆ ತಗೊಂಡು ಬಂದಿದೆ ಅಂತ ಚೈನಾದ ಬೇಹುಗಾರಿಕಾ ವರದಿಗಳನ್ನು ಉಲ್ಲೇಖಿಸಿ ಸಾಕಷ್ಟು ಮಾಧ್ಯಮಗಳು ಬರೀತಾ ಇವೆ. ಗೆಳೆಯರೆ, ಜಗತ್ತಲ್ಲಿ ಸದ್ಯಕ್ಕಿರೋ ಯುದ್ಧ ವಿಮಾನಗಳ ಪೈಕಿ ಅಮೆರಿಕದ F-22 ರಾಫ್ಟರ್ ಅತ್ಯಂತ ಶಕ್ತಿಶಾಲಿ ಹಾಗೂ ಅತ್ಯಂತ ದುಬಾರಿ ಯುದ್ಧ ವಿಮಾನ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಅದರ ಸ್ಟ್ರೈಕಿಂಗ್ ಕೆಪಾಸಿಟಿ ಕೂಡ ತುಂಬಾನೇ ಹೆಚ್ಚಿದೆ. ಇಲ್ಲಿ ಇವುಗಳನ್ನು ಯಾಕೆ ತಂದಿಟ್ಟುಕೊಂಡಿದ್ದಾರೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ನಿಮಗೆ F-22 ರಾಫ್ಟರ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಈ ಅಮೆರಿಕ ಇದೆಯಲ್ಲ, ಅದು ಜಾಗತಿಕ ರಕ್ಷಣಾ ಶಕ್ತಿಯಾಗಿ ಬೆಳಿಬೇಕು ಅಂತ ದಶಕಗಳ ಹಿಂದೆನೇ ಅಂದ್ಕೊಳ್ತು. ಹೀಗಾಗಿ ಅವರು ಸೋವಿಯತ್ ಜೊತೆ ರೇಸಿಗಿಳಿದ್ರು. ಯುದ್ಧ ವಿಮಾನಗಳನ್ನು, ಮಿಸೈಲ್ಗಳನ್ನು, ರೇಡಾರ್ಗಳನ್ನು ಸಿದ್ಧಪಡಿಸ್ಕೊಳ್ತಾ ಹೋದ್ರು. ಅಮೆರಿಕ ನಿರ್ಮಿತ ಸರ್ವಕಾಲಿಕ ಶಕ್ತಿಶಾಲಿ ಹಾಗೂ ಸ್ಟೆಲ್ತ್ ಯುದ್ಧ ವಿಮಾನ ಅಂದರೆ ಅದು ಲಾಕ್ಹೀಡ್ ಮಾರ್ಟಿನ್ ಹಾಗೂ ಬೋಯಿಂಗ್ ಸಂಸ್ಥೆಗಳು ಸೇರಿ ನಿರ್ಮಾಣ ಮಾಡಿರುವ ಈ F-22 ರಾಫ್ಟರ್. ಈ ರಾಫ್ಟರ್ ಅನ್ನು ಕಾಪಿ ಮಾಡಿನೇ ಚೈನಾ ತನ್ನ J-20 ಟ್ವಿನ್ ಇಂಜಿನ್ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಸಿದ್ಧ ಮಾಡಿಕೊಂಡಿರೋದು. ಇಲ್ಲಿ F-22 ರಾಫ್ಟರ್ನ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಗಮನಿಸೋದಾದರೆ ಈ ಯುದ್ಧ ವಿಮಾನದ ಬೆಲೆ $138 ಮಿಲಿಯನ್ ಗಳಿಂದ $334 ಮಿಲಿಯನ್ ವರೆಗೆ ಇದೆ. ಹಾಗೆ ಲೆಕ್ಕ ಹಾಕಿದರೆ ನಾವೀಗ ರಫೇಲ್ ಯುದ್ಧ ವಿಮಾನಕ್ಕೆ ಕೊಡ್ತಾ ಇದ್ದೀವಲ್ಲ, ಆ ಹಣಕ್ಕಿಂತ F-22 ಬೆಲೆ ಕಡಿಮೆ ಅನಿಸುತ್ತೆ. ಆದರೆ ಇದು ಬರೀ ವಿಮಾನದ ಬೆಲೆ ಮಾತ್ರ. ನಾವು ರಫೇಲ್ಗೆ ವಿಮಾನಕ್ಕೆ ಮಾತ್ರ ಹಣ ಕೊಡ್ತಾ ಇಲ್ಲ, ಅದರ ಮೇಂಟೆನೆನ್ಸ್, ನಮಗೆ ಬೇಕಾದ ಸ್ಪೆಸಿಫಿಕೇಷನ್ಗಳು, ಸಾಫ್ಟ್ವೇರ್ ಆಕ್ಸೆಸ್, ಇಲ್ಲಿ ಅವರು ಸ್ಥಾಪನೆ ಮಾಡಬೇಕಾಗಿರೋ ಯೂನಿಟ್ಗಳು, ಹೀಗೆ ಬೇರೆ ಬೇರೆ ಅಗತ್ಯಗಳನ್ನು ಗಮನದಲ್ಲಿಟ್ಕೊಂಡು ಹೆಚ್ಚು ಹಣವನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಆ ಡೀಲ್ನ ಒಟ್ಟು ಹಣದಲ್ಲಿ ಇಂತಿಷ್ಟು ಭಾಗವನ್ನು ಡಸಾಲ್ಟ್ ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂತ ಕೂಡ ಆ ಒಪ್ಪಂದ ಹೇಳುತ್ತೆ. ಸೊ ಇಲ್ಲಿ F-22 ರಾಫ್ಟರ್ನ ಬೆಲೆ ಕೇವಲ ವಿಮಾನದ ಬೆಲೆ ಮಾತ್ರ. ಅದಕ್ಕೆ ಬೇಕಾದ ಏವಿಯಾನಿಕ್ಸ್ ಹಾಗೂ ಇನ್ನಿತರ ಅಪ್ಗ್ರೇಡೇಷನ್ಗಳು ಸೇರಿದರೆ ಇದರ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ವಿಮಾನದ ಬೆಲೆ ಹೆಚ್ಚು ಅನ್ನೋದಷ್ಟೇ ಅಲ್ಲ, ಇದರ ಮೇಂಟೆನೆನ್ಸ್ ಕೂಡ ತುಂಬಾನೇ ಕಾಸ್ಟ್ಲಿ. ಯಾಕೆಂದರೆ ಒಂದು ರಾಫ್ಟರ್ 1 ಗಂಟೆ ಆಕಾಶದಲ್ಲಿ ಹಾರಾಡಿದರೆ ಅದಕ್ಕೆ $85,000 ಹಣ ಖರ್ಚಾಗುತ್ತೆ. ಸೊ ಇದನ್ನು ಹಾರಾಡಿಸೋದು ಕೂಡ ಒಂದು ಕಾಸ್ಟ್ಲಿ ಅಫೇರೆ. ಹೀಗಾಗಿ ಈ ಯುದ್ಧ ವಿಮಾನ ಎಷ್ಟೇ ಬಲಿಷ್ಠ ಆದರೂ ಜಗತ್ತಲ್ಲಿ ಇವುಗಳ ಸಂಖ್ಯೆ ತುಂಬಾನೇ ಕಡಿಮೆ. ಇನ್ನು ಈ F-22 ಅನ್ನೋದು ಟ್ವಿನ್ ಇಂಜಿನ್ ಜೆಟ್ ಪವರ್ಡ್ ಆಲ್ ವೆದರ್ ಸೂಪರ್ಸಾನಿಕ್ ಸ್ಟೆಲ್ತ್ ಫೈಟರ್ ಆಗಿದೆ. ಇದು ಅಮೆರಿಕದ ಅಡ್ವಾನ್ಸ್ಡ್ ಟ್ಯಾಕ್ಟಿಕಲ್ ಫೈಟರ್ ಪ್ರೋಗ್ರಾಮ್ನ ಭಾಗ ಆಗಿದ್ದು ಇದನ್ನು ಏರ್ ಸುಪೀರಿಯಾರಿಟಿ ಫೈಟರ್ ಅಂತಲೇ ಅಮೆರಿಕ ಕರೆಯುತ್ತೆ. ಹಾಗೆಯೇ ಇವುಗಳನ್ನು ಗ್ರೌಂಡ್ ಅಟ್ಯಾಕ್ಗೆ, ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಬಳಸ್ತಾರೆ. ಜೊತೆಗೆ ಇದನ್ನು 2 ಜಾಗತಿಕ ದೈತ್ಯ ಕಂಪನಿಗಳು ಸೇರಿ ನಿರ್ಮಾಣ ಮಾಡಿವೆ. ಈ ಯುದ್ಧ ವಿಮಾನಗಳ ರೆಕ್ಕೆಗಳನ್ನು, ಏವಿಯಾನಿಕ್ಸನ್ನು ಹಾಗೂ ಟ್ರೈನಿಂಗ್ ಸಿಸ್ಟಮನ್ನು ಬೋಯಿಂಗ್ ಕೊಟ್ಟಿದೆ. ಯುದ್ಧ ವಿಮಾನದ ಏರ್ ಫ್ರೇಮ್, ವೆಪನ್ ಸಿಸ್ಟಮ್ ಹಾಗೂ ಫೈನಲ್ ಅಸೆಂಬ್ಲಿಯನ್ನು ಲಾಕ್ಹೀಡ್ ಮಾರ್ಟಿನ್ ಮಾಡ್ತಾ ಇದೆ. ಈ ಯುದ್ಧ ವಿಮಾನದ ಮೊದಲ ಪರೀಕ್ಷೆ 1997ರಲ್ಲಿ ನಡೆಯಿತು. ಆ ಬಳಿಕ 2005ರಲ್ಲಿ ಇದು ಅಮೆರಿಕದ ವಾಯುಸೇನೆಯನ್ನು ಸೇರ್ಪಡೆಯಾಯಿತು. ಮೊದಲಿಗೆ ಇವುಗಳನ್ನು F-15 ಈಗಲ್ಗಳನ್ನು ರಿಪ್ಲೇಸ್ ಮಾಡೋದಕ್ಕೆ ಅಂತ ನಿರ್ಮಾಣ ಮಾಡಿದರು. ಹೀಗಾಗಿ ಸುಮಾರು 750 ರಾಫ್ಟರ್ಗಳಿಗೆ ಆರ್ಡರ್ ಮಾಡಲಾಯಿತು. ಆ ಬಳಿಕ ಅವುಗಳ ಬೆಲೆಯನ್ನು ಕಂಡು ಅಮೆರಿಕ 750 ಎಲ್ಲ ಬೇಡ, 381 ಸಾಕು ಅಂತ ಹೇಳ್ತು.
ಕಡೆಗೆ 195 ಯುದ್ಧ ವಿಮಾನಗಳು ಮಾತ್ರ ತಯಾರಾದವು. ಅದರಲ್ಲಿ 187 ಯುದ್ಧ ವಿಮಾನಗಳು ಈಗ ಆಪರೇಷನಲ್ ಮೋಡಲ್ಲಿವೆ. ಇವುಗಳನ್ನು ಮಿಡ್ಲ್ ಈಸ್ಟ್, ಒಕಿನಾವಾ ಹಾಗೂ ನ್ಯಾಟೋ ಈಸ್ಟರ್ನ್ ಫ್ಲೀಟ್ಗಳಲ್ಲಿಟ್ಟು ಪರೀಕ್ಷೆ ಕೂಡ ಮಾಡಲಾಗಿದೆ. ಆದರೆ ಇವುಗಳ ರಫ್ತನ್ನು ಅಮೆರಿಕ ನಿರ್ಬಂಧಿಸಿದೆ. ಅದಕ್ಕೆ ಕಾರಣ ಈ ಯುದ್ಧ ವಿಮಾನಗಳ ತಂತ್ರಜ್ಞಾನವನ್ನು ಯಾರಾದರೂ ಕದ್ದು ಬಿಟ್ರೆ ಅನ್ನೋ ಭಯ ಅಮೆರಿಕಾಗೆ. ಜೊತೆಗೆ ಇಷ್ಟೊಂದು ಕಾಸ್ಟ್ಲಿ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಸದ್ಯಕ್ಕೆ ಯಾರೂ ಇಲ್ಲ. ಇಲ್ಲಿ ಒಂದು ಯುದ್ಧ ವಿಮಾನಕ್ಕೆ ಒಂದು ಬಾರಿ ಹೆಚ್ಚು ಹಣ ಕೊಟ್ಟರೆ ಸಮಸ್ಯೆ ಆಗೋದಿಲ್ಲ. ಆದರೆ ಅವುಗಳ ಮೇಂಟೆನೆನ್ಸ್ ಕೂಡ ಹೆಚ್ಚಾದರೆ ಅದು ದೇಶಗಳ ಮೇಲೆ ಆರ್ಥಿಕ ಹೊರೆಗೆ ಕಾರಣ ಆಗುತ್ತೆ. ಸಾಕಷ್ಟು ಸಂದರ್ಭಗಳಲ್ಲಿ ಅತಿ ಹೆಚ್ಚು ಮೇಂಟೆನೆನ್ಸ್ ಅನ್ನು ಬಯಸುವ ಯುದ್ಧ ವಿಮಾನಗಳು ಯುದ್ಧಗಳ ಸಂದರ್ಭದಲ್ಲಿ ಬಳಕೆಯಾಗದಂಥ ಪರಿಸ್ಥಿತಿ ಕೂಡ ಇರುತ್ತೆ. ಹೀಗಾಗಿ ಈ F-22 ರಾಫ್ಟರ್ಗಳಿಗೆ ಅಂಥ ದೊಡ್ಡ ಬೇಡಿಕೆನೂ ಇದ್ದಂತಿಲ್ಲ. ಅಮೆರಿಕ ಕೂಡ ಅದನ್ನು ಕೊಡೋದಕ್ಕೆ ಸಿದ್ಧ ಇಲ್ಲ. ಇನ್ನು ಈ ಯುದ್ಧ ವಿಮಾನ ಪ್ರತಿ ಗಂಟೆಗೆ 2416 ಕಿಲೋಮೀಟರ್ಗಳ ವೇಗದಲ್ಲಿ ಚಲಿಸಬಲ್ಲದ್ದಾಗಿದ್ದು, ಸಿ ಲೆವೆಲ್ನಲ್ಲೇ ಪ್ರತಿ ಗಂಟೆಗೆ 1482 ಕಿಲೋಮೀಟರ್ಗಳಷ್ಟು ಸ್ಪೀಡನ್ನು ಇದು ಮೇಂಟೈನ್ ಮಾಡುತ್ತೆ. ಇನ್ನು ಈ ಯುದ್ಧ ವಿಮಾನ 3000 ಕಿಲೋಮೀಟರ್ಗಳಷ್ಟು ಆಪರೇಷನಲ್ ರೇಂಜ್ ಅನ್ನು ಹೊಂದಿದೆ. 850 ಕಿಲೋಮೀಟರ್ಗಳ ದೂರದಲ್ಲೇ ಇದು ದಾಳಿಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿದೆ. ಇನ್ನು 20,000 ಮೀಟರ್ಗೂ ಎತ್ತರ ಹಾರುವ ಸಾಮರ್ಥ್ಯ ಇದಕ್ಕಿದೆ. 8 ಹಾರ್ಡ್ ಪಾಯಿಂಟ್ಗಳು, 480 ರೌಂಡ್ಸ್ ಹಾಗೂ 20 mm ಗನ್ ಅನ್ನು ಇದು ಹೊಂದಿದೆ. ಇದರ ಸ್ಟೆಲ್ತ್ ಕೆಪಾಸಿಟಿ ಈ ಯುದ್ಧ ವಿಮಾನದ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಸದ್ಯಕ್ಕೆ S-400ಗೆ ಕೂಡ ಈ ಯುದ್ಧ ವಿಮಾನವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 2030 ಹೊತ್ತಿಗೆ ಅಮೆರಿಕ ಬೋಯಿಂಗ್ F-47 ಯುದ್ಧ ವಿಮಾನಗಳನ್ನ ತನ್ನ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಅಲ್ಲಿವರೆಗೆ ಈ F-22 ರಾಫ್ಟರನ್ನು ಅವರು ಬಳಸ್ತಾರೆ ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಅಮೆರಿಕ ಮಾತ್ರ ಈ ಯುದ್ಧ ವಿಮಾನಗಳನ್ನು ಆಕ್ಟಿವ್ ಆಗಿಟ್ಟಿದೆ. ಇದರ ಜೊತೆ F-35ಗಳು ಕೂಡ ಅಮೆರಿಕ ಬಳಿ ಇವೆ. ಈ F-35 ಅನ್ನೋದು ಸಿಂಗಲ್ ಎಂಜಿನ್ ಸ್ಟೆಲ್ತ್ ಮಲ್ಟಿ ರೋಲರ್ ಏರ್ಕ್ರಾಫ್ಟ್. ಸೊ ಅಮೆರಿಕದ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರ ಇದ್ರೂ ಕೂಡ F-22ಗಳನ್ನು ಮೀರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರಮುಖ ದಾಳಿಗಳಿಗೆ ಅಮೆರಿಕ ಈ F-22 ರಾಫ್ಟರ್ಗಳನ್ನು ಬಳಸುತ್ತೆ. ಈಗಲೂ ಕೂಡ ಅದೇ ಉದ್ದೇಶದಿಂದಲೇ ಇಸ್ರೇಲ್ಗೆ ಸುಮಾರು 24 F-22ಗಳು ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಒಂದು ರಿಫ್ಯೂಯಲಿಂಗ್ ಟ್ಯಾಂಕ್ ಮತ್ತು ಅರ್ಲಿ ವಾರ್ನಿಂಗ್ ವಿಮಾನ ಕೂಡ ಬಂದಿಳಿದಿದೆ. ಹೀಗಾಗಿ ಇರಾನ್ ಕೂಡ ಈಗ ಅಮೆರಿಕದ ನಡೆಯ ಬಗ್ಗೆ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಇಲ್ಲಿ F-22 ರಾಫ್ಟರ್ಗಳೇ ಯಾಕೆ ಅನ್ನೋ ಕುತೂಹಲ ನಿಮಗೆ ಬರಬಹುದು. ಗೆಳೆಯರೆ, F-35 ಅನ್ನೋದು ಅಮೆರಿಕದ ಸ್ಟೆಲ್ತ್ ಯುದ್ಧ ವಿಮಾನನೇ ಇರಬಹುದು. ಅದನ್ನು ಅಮೆರಿಕ ಅಷ್ಟೇ ಅಲ್ಲದೆ ಒಂದಷ್ಟು ನ್ಯಾಟೋ ದೇಶಗಳು ಹಾಗೂ ಇಸ್ರೇಲ್ ಕೂಡ ಬಳಸ್ತಾ ಇವೆ. ಈ ಭಾಗದಲ್ಲಿ F-35ಗಳ ಅವೈಲಬಿಲಿಟಿ ಹೆಚ್ಚಿದೆ. ಆದರೆ ಕೆಲ ವರ್ಷಗಳ ಹಿಂದೆ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಅಮೆರಿಕದ F-35ನ ಹೊಡೆದು ಹಾಕಿತ್ತು ಅನ್ನೋ ಸುದ್ದಿಗಳು ಬಂದವು. ಸೊ ಈಗ ರಷ್ಯಾ ಮತ್ತು ಇರಾನ್ಗಳು ತುಂಬ ಚೆನ್ನಾಗಿವೆ. ಜೊತೆಗೆ ಚೈನಾ ಕೂಡ ಇರಾನ್ಗೆ ಸಾಕಷ್ಟು ಏರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಚೈನಾ ಏನೆಲ್ಲ ಕೊಟ್ಟಿದೆ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಹೀಗಾಗಿ ರಷ್ಯಾದ S-400 ಅಥವಾ ಚೈನಾದ ಇನ್ಯಾವುದೋ ಏರ್ ಡಿಫೆನ್ಸು ಸುಲಭವಾಗಿ F-35ಗಳನ್ನು ತಿಂದುಕೊಂಡು ಬಿಡಬಾರದು. ಹೀಗಾಗಿನೇ ಅಮೆರಿಕ ಇಲ್ಲಿ ತನ್ನ ರಾಫ್ಟರ್ಗಳನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಜೊತೆ ರಾಫ್ಟರ್ನ ಪೇಲೋಡ್ ಕೆಪಾಸಿಟಿ ಕೂಡ ಹೆಚ್ಚು. ಹೀಗಾಗಿ ಇವುಗಳನ್ನು ಬಳಸಿ ಇರಾನ್ ಮೇಲೆ ದಾಳಿ ಮಾಡಿದರೆ ಅದರ ಎಫೆಕ್ಟ್ ತುಂಬಾನೇ ಹೆಚ್ಚಿರುತ್ತೆ ಅನ್ನೋದು ಅಮೆರಿಕದ ಅಭಿಪ್ರಾಯ. ಇನ್ನು ಇಲ್ಲಿರೋ ಎರಡನೇ ಕಾರಣ ಅಂದ್ರೆ ರಾಫ್ಟರ್ಗಳ ಕಾರ್ಯಾಚರಣೆಯ ವ್ಯಾಪ್ತಿ ಹೆಚ್ಚು ಅನ್ನೋದು. ಇಲ್ಲಿ ಒಂದು ವೇಳೆ ರಂಜಾನ್ ಸಂದರ್ಭದಲ್ಲಿ ಏನಾದರೂ ದಾಳಿ ಮಾಡಬೇಕಾಗಿ ಬಂದರೆ ಆಗ ಅಮೆರಿಕ ತನ್ನ ಮಿತ್ರ ದೇಶಗಳಾದ ಸೌದಿ, UAE, ಕತಾರ್ ಸೇರಿದ ಹಾಗೆ ಬೇರೆ ಬೇರೆ ಏರ್ ಬೇಸ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಸೊ ಇಲ್ಲಿ ಅಮೆರಿಕ ಇಸ್ರೇಲಲ್ಲಿ ರಾಫ್ಟರ್ಗಳನ್ನಿಟ್ಟು ಅಲ್ಲಿಂದ ಅವುಗಳನ್ನು ಆಪರೇಟ್ ಮಾಡಬೇಕಾಗಿ ಬರಬಹುದು. ಆ ಸಂದರ್ಭದಲ್ಲಿ ಇರಾನ್ ಇಸ್ರೇಲ್ ಮೇಲೆ ಮಾತ್ರ ದಾಳಿ ಮಾಡಬೇಕಾಗಿ ಬರುತ್ತೆ. ಅದನ್ನು ಬಿಟ್ಟು ಅರಬ್ ದೇಶಗಳ ಮೇಲೆ ಆಗಲೂ ಇರಾನ್ ದಾಳಿ ಮಾಡಿದರೆ ಜಾಗತಿಕವಾಗಿ ಇಸ್ಲಾಮಿಕ್ ದೇಶಗಳಿಂದಲೇ ಇರಾನ್ ತೀವ್ರ ವಿರೋಧವನ್ನು ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಇಸ್ರೇಲಿನ ಬೇಸ್ಗಳಿಂದಲೇ ದಾಳಿ ಆಗೋದಾದರೆ ಲಾಂಗ್ ರೇಂಜ್ ಆಪರೇಷನ್ಗೆ ಈ ರಾಫ್ಟರ್ಗಳೇ ಒಳ್ಳೆಯದು ಅನ್ನೋದು ಮತ್ತೊಂದು ಅನಿಸಿಕೆ. ಇದೆಲ್ಲದರ ಜೊತೆ ಇಲ್ಲಿ ಅಮೆರಿಕ ತನ್ನ ನಿರ್ಬಂಧಗಳನ್ನು ತಾನೇ ಕಡ್ಕೊಂಡಿದೆ. ಅದೇನು ಅಂದರೆ ಇಸ್ರೇಲಲ್ಲಿ ಅಮೆರಿಕ ತನ್ನ ಅಫೆನ್ಸಿವ್ ಯುದ್ಧ ವಿಮಾನಗಳನ್ನು 30 ವರ್ಷಗಳಲ್ಲಿ ಯಾವತ್ತೂ ತಂದಿಟ್ಟಿರಲಿಲ್ಲ. ಅದಕ್ಕೆ ಕಾರಣ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ಅರಬ್ ದೇಶಗಳ ನಡುವಿನ ಒಪ್ಪಂದ. ಆದರೆ ಇಲ್ಲಿ ಒಂದು ಅಬ್ರಹಾಂ ಅಕಾರ್ಡ್ ಆಗಿ UAE ಸೇರಿದಂತೆ ಒಂದಷ್ಟು ಇಸ್ಲಾಮಿಕ್ ದೇಶಗಳು ಅದಕ್ಕೆ ಸಹಿ ಹಾಕಿದ್ವು ನೋಡಿ. ಅಲ್ಲಿಗೆ ಅಮೆರಿಕ ಸ್ವಲ್ಪ ನಿರಾಳ ಆಯಿತು. ಇಸ್ರೇಲ್ ಬಗ್ಗೆ ಅರಬ್ ದೇಶಗಳಿಗಿದ್ದ ಭಯ ಕೂಡ ಈ ಅಬ್ರಹಾಂ ಅಕಾರ್ಡ್ನಿಂದ ಕಡಿಮೆ ಆಯಿತು. ಹೀಗಾಗಿ ಅಮೆರಿಕ ತನ್ನ ಬಲಿಷ್ಠ ಯುದ್ಧ ವಿಮಾನಗಳನ್ನು ಇಸ್ರೇಲಲ್ಲಿ ಲ್ಯಾಂಡ್ ಮಾಡಿದ್ರು, ಅಲ್ಲಿನ ಹ್ಯಾಂಗರ್ಗಳಲ್ಲಿ ಪಾರ್ಕ್ ಮಾಡಿದ್ರು. ಅರಬ್ ದೇಶಗಳಿಗೆ ಯಾವ ಭಯ ಆತಂಕನೂ ಕಾಡೋದಿಲ್ಲ. ಸೊ ಅಮೆರಿಕ F-22 ಯುದ್ಧ ವಿಮಾನಗಳನ್ನು ಇಸ್ರೇಲಲ್ಲಿ ತಂದಿಳಿಸಿದೆ.
ಗೆಳೆಯರೆ, ಯುದ್ಧ ಅಂದರೆ ಹಾಗೇನೆ, ಪ್ರತಿ ದೇಶವೂ ಕೂಡ ಗೆಲ್ಲಲೇಬೇಕು ಅಂತ ಯುದ್ಧ ಮಾಡುತ್ತೆ. ಹೀಗಿರುವಾಗ ಅದಕ್ಕೆ ಸಾಕಷ್ಟು ತಯಾರಿಗಳು ಕೂಡ ಬೇಕಾಗತ್ವೆ. ಇನ್ನು ದಾಳಿ ಶುರುವಾದ ನಂತರ ಅದು ತುಂಬ ದಿನಗಳ ಕಾಲ ಎಳ್ಕೊಂಡು ಹೋಗಬಾರ್ದು, ಬೇಗ ಯುದ್ಧ ಅನ್ನೋದು ಮುಗಿಬೇಕು. ನಿಮಗೆ 1971 ಬಾಂಗ್ಲಾದೇಶದ ವಿಭಜನೆಯ ಕಥೆ ಗೊತ್ತಿರಬೇಕು. ಆಗಲೂ ಭಾರತ ಇಂಥದ್ದೇ ಕಾರ್ಯತಂತ್ರವನ್ನು ಮಾಡಿತು. ಅವತ್ತು ಜನರಲ್ ಆಗಿದ್ದ ಸ್ಯಾಮ್ ಮಾಣಿಕ್ ಶಾ ಅವರು 6 ತಿಂಗಳ ಕಾಲ ಯುದ್ಧದ ಪ್ರಿಪ್ರೇಷನನ್ನು ಮಾಡಿಕೊಂಡ್ರು. ಕಡೆಗೆ ಆ ಯುದ್ಧವನ್ನು ಕೆಲವೇ ದಿನಗಳಲ್ಲಿ ಭಾರತ ಗೆದ್ದು ಬೀಗಿತು. ಇಲ್ಲಿ ಪ್ಲ್ಯಾನಿಂಗು ಮತ್ತು ಪ್ರಿಪ್ರೇಷನ್ಸು ಕರೆಕ್ಟ್ ಆಗಿದ್ರೆ ಉಳಿದದ್ದೆಲ್ಲ ಬೇಗ ಆಗೋಗುತ್ತೆ. ಸೊ ಇಲ್ಲಿ ಅಮೆರಿಕ ಕೂಡ ಅದನ್ನೇ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಅದಕ್ಕಾಗಿಯೇ F-22 ರಾಫ್ಟರ್ಗಳು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ, ಅಮೆರಿಕಾದ ಅತಿ ಭಯಾನಕ F-22 ರಾಫ್ಟರ್ಗಳು ಇಸ್ರೇಲಿಗೆ ಬಂದಿಳಿದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.